4 ವರ್ಷದ ಹಿಂದೆ ಯಾಕೆ ಹೇಳಲಿಲ್ಲ? ನಮ್ಮನ್ನ ಟೀಕೆ ಮಾಡ್ತಾರೆ. ಇಲ್ಲಿ ನಿಮ್ಮ ಮಂತ್ರಿಗಳು, ನಾ ಹೆಸರು ತಗೊಳಕ್ಕೆ ಹೋಗೋದಿಲ್ಲ ಅವ್ರದ್ದು, ಯಾಕೆ ಅಂದರೆ ನೀವು ಅನ್ಬೋದು ಹೆದರ್ತೀರೇನಂತ. ನಾ ಯಾರಿಗೂ ಹೆದರಲ್ಲ. ನಾನು ಮೋದಿಗೆ ಹೆದರೋದಿಲ್ಲ, ಶಾಗೆ ಹೆದರೋದಿಲ್ಲ, ಇಂಥವರಿಗೆ ನಾನು ಎಂದೂ ಹೆದರೋದಿಲ್ಲ. ನೀವು ನೋಡಿರ್ಬೇಕು, ಕೇಳಿರ್ಬೇಕು. ಇವರು ಮಂತ್ರಿಗಳು ಕೆಲವು ಏನು ಮಾಡ್ತಾ ಇದ್ದಾರೆ, ನಮಗೆ ಆವಾಗ ನಾವು ಇದು ಜಾತಿ ಜನಗಣನೆ ಮಾಡಬೇಕು ಹಿಂದುಳಿದ ವರ್ಗದ ಅಂತ ಕೇಳಿದಾಗ ಇಲ್ಲಿನ ಮಂತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಸ್ಟೇಟ್ಮೆಂಟ್ ಕೊಟ್ಟರು? ಅವರು ಸ್ಟೇಟ್ಮೆಂಟ್ ಕೊಟ್ಟರು, ರಾಹುಲ್ ಗಾಂಧಿ ಅವರು ಏನು ನಿಲುವಿದೆ ಆ ನಿಲುವು ಸರಿ ಇಲ್ಲ, ಬಾಯಿಗೆ ಬಂದಂತೆ ಮಾತಾಡ್ತಾರೆ, ಇದೇ ಶಬ್ದ ಮಾತಾಡ್ತಾರೆ ಅಂತ ಹೇಳಿದರು. ಆಮೇಲೆ ಮುಂದೆ ನಾನು ಕೇಳ್ತೇನೆ, ನಾವು ಬಾಯಿಗೆ ಬಂದಂಗೆ ಮಾತಾಡ್ತೇವೆ ಅಂತ ಹೇಳಿದವರು ನೀವು. ಇವತ್ತು ಯಾಕೆ ನಿಮ್ಮ ಸರ್ಕಾರ, ನೀವು ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ ಈ ನಿರ್ಣಯವನ್ನು ತೆಗೆದುಕೊಂಡ್ರಿ? ಅಂದ್ರೆ ನಮಗೆ ಹೇಳುವಾಗ ದೇಶ ತುಕಡಿ ಆಗ್ತದೆ. ಜಾತಿಯಲ್ಲಿ ಜಗಳ ಹಚ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ದವರು ಅಂತ ಹೇಳ್ತಿದ್ರು. ಈಗ ಯಾಕಪ್ಪ ನೀವು ಮಾಡಿದ್ರಿ? ಯಾಕಂದ್ರೆ ಇಡೀ ದೇಶದ ಜನರ, ಹಿಂದುಳಿದಂಥ ವರ್ಗದ ಜನರು ಒತ್ತಡ ಜಾಸ್ತಿ ಆದ್ಮೇಲೆ, ಕಾಂಗ್ರೆಸ್ ಪಾರ್ಟಿ ಒತ್ತಡ ಜಾಸ್ತಿ ಆದ್ಮೇಲೆ ಇವತ್ತು ಅವರು ಬಗ್ಗಿದ್ದಾರೆ. ಇದು ನೀವು ನೆನಪಿನಲ್ಲಿಡಬೇಕು. ಯಾವಾಗ ನೀವು ಒತ್ತಡ ತರ್ತಿರೋ ಒಳ್ಳೆ ಕೆಲಸಕ್ಕಾಗಿ ಇದು ಮಾಡಿಸ್ಬೇಕು ಅಂತ, ಆವಾಗ ಮಾತ್ರ ಇದು ಸಾಧ್ಯ ಆಗಿದೆ. ಇದನ್ನ ನಾವು ಮಾಡಿದ್ದೇವೆ. ಆ ಒಂದು ನಮ್ಮ ಎಜುಟೇಷನ್ ಒಂದು ಇದರಲ್ಲಿ ಅದಕ್ಕೆ ಇವತ್ತು ಮನ್ನಣೆ ಅದಕ್ಕೆ ಸಿಕ್ಕಿದೆ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಿಮಗೆ, ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಕೋತ ಹೋದರೆ ಜನ ನಮ್ಮ ಹಿಂದೆ ಬರ್ತಾರೆ. ಬಟ್ ಇವರು ಯಾರೇ ಇರಲಿ, ಮೋದಿ ಅವ್ರ ಮಂತ್ರಿಗಳು ಸುಳ್ಳು ಹೇಳಕ್ಕೆ ಹೋಗಬೇಡಿ.